मुझे याद है बोल एकदंता करुणाभरणा पालिसो गणनायका एकदंता करुणाभरणा पालिसो गणनायका ओ महंता शोभहंता ओ महंता शोभहंता पालिसो शुभदायका पालिसो शुभदायका एकदंता करुणाभरणा पालिसो गणनायका ईश्वरनंदन भवानी नंदन हेरंबा विनायका ओम गणेश श्री गणेश जय 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 गणनायका ये शिवनंदन भवानी नंदन हेरंबा विनायका ओम गणेश श्री गणेश जय 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 गणनायका एकदंता करुणाभरणा पालिसो गणनायका एकदंता करुणाभरणा पालिसो गणनायका पालिसो गणनायका ಧನ್ಯವಾದ ಯಾವುದೇ ವಿಘ್ನ ಬರದಿರಲಿ ಅಂತೇಳಿ ಪ್ರಾರ್ಥನೆ ಮಾಡಿದಂತ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನು ಸ್ವಾಗತಿಸಲು ಈ ಒಂದು ನನಗೆ ಸುದಿನ ಅಂತಂದ್ರೆ ಒಂದು ಅವಕಾಶ ಇದೆ. ಹಾಗಾಗಿ ನಿಮ್ಮೆಲ್ಲರನ್ನು ನಾವು ತುಂಬುವುದರಿಂದ ಸ್ವಾಗತ ಮಾಡಲು ಇಚ್ಛಿಸುತ್ತೇವೆ. ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರು ಹಾಗೂ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಮತಿ ಸುಹಾಸಿನಿ ಮೇಡಮ್ ಅವರಿಗೆ ತುಂಬು ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಾಮಾಜಿಕ ಲೆಕ್ಕ ಪರಿಶೋಧನಾ ಅಧಿಕಾರಿಯಾದಂತ ಶ್ರೀ ರಂಗರಾಜ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃದಯ ಪೂರ್ವಕವಾಗಿ ಸ್ವಾಗತವನ್ನ ಕೋರುತ್ತೇನೆ. ಈ ಕಡೆ ಚಂದು ಬಾ ಅಧ್ಯಕ್ಷ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ SDMC ಅಧ್ಯಕ್ಷರಾದ ಶ್ರೀ ರಾಜು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ನಿಲಯದ ಪರವಾಗಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಉಪಾಧ್ಯಕ್ಷರಾದಂತಹ ಹಸಿಬಾ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ನಿಲಯದ ಪರವಾಗಿ ತುಂಬದಿಂದ ಸ್ವಾಗತವನ್ನು ಕೋರುತ್ತೇನೆ. ಪೂಜಾ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಭ್ರಷ್ಟ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ರೇಖಾ ಮೇಡಮ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ನಿಲಯದ ಪರವಾಗಿ ತುಂಬದಿಂದ ಸ್ವಾಗತವನ್ನು ಈ ಕಡೆ ತಿರುಗಬೇಕು. ಈ ಕಡೆ ಹಾಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಹಾಗೆ ನಾವೆಲ್ಲ ಪ್ರೀತಿಯಿಂದ ಕರೆಯುವಂತ ಅನ್ನಪೂರ್ಣೇಶ್ವರಿ ತಾಯಿ ಅಂತ ಕರಿತೀವಿ. ನಮ್ಮ ಪ್ರೀತಿಯ ಮುಖ್ಯ ಶಿಕ್ಷಕರಾದಂತ ಶ್ರೀಮತಿ ಸತ್ಯವತಿ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಈ ಶಾಲೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬುವುದರಿಂದ ಸ್ವಾಗತವನ್ನು ಕೋರುತ್ತೇವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದ ಮೀನಾಕ್ಷಿ ಮೇಡಮ್ ಹಾಗೂ ಸವಿತಾ ಮೇಡಮ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬುವುದರಿಂದ ಸ್ವಾಗತವನ್ನು ಕೋರುತ್ತೇವೆ. ಸವಿತಾ ಮೇಡಮ್ ಈ ಕಡೆ ನೋಡಿ.
ಓಕೆ. ಮಮ್ಮಿ ಕಡೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಲಕ್ಷ್ಮೀ ಮೇಡಮ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಈ ಕಡೆ ನೋಡ್ಬಿಟ್ಟ, ಈ ಕಡೆ ನೋಡ್ಬಿಟ್ಟ. ಓಕೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ವಿದ್ಯಾ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಈ ಕಡೆ ನೋಡ್ಬಿಟ್ಟ, ಈ ಕಡೆ ತಿರುಗು, ಹಂಗೆ ಆ ಕಡೆ ಕೊಡ್ಬೋದು. ಓಕೆ. ಹಾಗೆ SDMCಯ ಎಲ್ಲ ಪದಾಧಿಕಾರಿಗಳಿರುವ ಹಾಗೂ ಎಲ್ಲ ಪೋಷಕರೆಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನ ಕೋರುತ್ತಾ ಈ ಒಂದು ಸ್ವಾಗತ ಮಾಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲರ ಸಹಕಾರಿಗಳಿಗೆ ನಾನು ವಂದಿಸುತ್ತಾ ನನ್ನ ಸ್ವಾಗತವನ್ನ ಮುಗಿಸುತ್ತೇನೆ. ಧನ್ಯವಾದಗಳು. ಮಾಸ್ಟರ್ ಕೊಟ್ಟಿಲ್ಲ. ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದಂತಹ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರಿದಂತಹ ನಮ್ಮ ಶಾಲೆಯ ಶಿಕ್ಷಕರಾದಂತಹ ನವೀನ್ ಸರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದಂತ ಎಲ್ಲ ಅತಿಥಿಗಳಿಗೂ ಕೂಡ ತುಂಬ ಹೃದಯದ ವಂದನೆಗಳನ್ನ ಕೋರುತ್ತೇನೆ. ಮುಂದಿನ ಕಾರ್ಯಕ್ರಮವನ್ನ ಸಾಮಾಜಿಕ ಲೆಕ್ಕ ಪರಿಶೋಧನಾಧಿಕಾರಿಯಾದ ಶ್ರೀ ನಟರಾಜ್ ಸರ್ ಅವರು ವರದಿ ಮಂಡನೆ ಮಾಡುವ ಮುಖಾಂತರ ನಡೆಸಿಕೊಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಖಡ್ಗೇಶ್ವರಿ ಕನ್ನಡ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರೇ, ಶಾಲೆಯ ಎಲ್ಲ ಸಹ ಶಿಕ್ಷಕರುಗಳೇ ಮತ್ತು ಈ ಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರವರೇ, ವಿಶೇಷವಾಗಿ ಈ ಸಭೆಗೆ ನಮ್ಮ ಸಮೂಹ ಸಂಪನ್ಮೂಲ ವ್ಯಕ್ತಿಯಾದಂಥ ಶ್ರೀಮತಿ ರೇಖಾ ಮೇಡಮ್ ಅವರೇ ಹಾಗೂ ಮುಖ್ಯವಾಗಿ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಶ್ರೀಮತಿ ಸುಹಾಸಿನಿ ಮೇಡಮ್ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಶಾಲೆ ವಿದ್ಯಾರ್ಥಿಗಳ ಪೋಷಕರೇ, ವಿದ್ಯಾರ್ಥಿಗಳೇ ಮತ್ತು ಸಾಮಾಜಿಕ ಪರಿಶೋಧನಾ ತಂಡದವರು, ಬಹುಶಃ ಈ ದಿನ ನಿಮಗೆ ಒಂದು ವಿಶೇಷ ಸಭೆ ಅನಿಸುತ್ತೆ. ಯಾಕಂದರೆ ಪ್ರತಿ ಸಾರಿನೂ ಪ್ರತಿ ತಿಂಗಳು ಅಥವಾ 2 ತಿಂಗಳು ಒಂದು ಬಾರಿ ಪೋಷಕರ ಸಭೆಯನ್ನು ಶಾಲೆಗಳಲ್ಲಿ ಕರೀತಾ ಇರ್ತಾರೆ. ಸೊ ಪೋಷಕರು ಒಟ್ಟಾಗಿ ಬರಲಿಲ್ಲ ಅಂದರೂ ಸಹ ಒಂದೊಂದಾಗಿ ಒಬ್ಬೊಬ್ಬರಾಗಿ ಬಂದು ಅವರ ಒಂದು ಮಗನ ಅಥವಾ ಮಗಳ ಒಂದು ಶಿಕ್ಷಣದ ಕಲಿಕೆ ಗುಣಮಟ್ಟದ ಬಗ್ಗೆ ಮತ್ತು ಅವರ ಒಂದು ಸ್ವಚ್ಛತೆ ಬಗ್ಗೆ ಏನಿದೆ ಅದನ್ನು ಮಾಹಿತಿ ತಗೊಂಡು ಹೋಗ್ತಾ ಇರ್ತಾರೆ. ಬಟ್ ಈ ಸಭೆ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಶಾಲೆಯಲ್ಲಿ ಏನು ಮಕ್ಕಳ ಒಂದು ಕಲಿಕೆ ಗುಣಮಟ್ಟ ಹೇಗಿದೆ,
ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರ ಕಾರ್ಯವೈಖರಿ ಹೇಗಿದೆ, ಶಾಲಾ ಅಭಿವೃದ್ಧಿ ಸಮಿತಿ ಶಾಲೆಯನ್ನ ಹೇಗೆ ನಡೆಸ್ಕೊಂಡು ಹೋಗ್ತಾ ಇದೆ, ಮತ್ತೆ ಶಾಲೆಯಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಲಭ್ಯಗಳು ಹೇಗಿದೆ, ಶಾಲೆಯಲ್ಲಿ ಮಕ್ಕಳು ಯಾವ ರೀತಿ ಇದ್ದಾರೆ, ಇಲ್ಲಿ ಇರ್ತಕ್ಕಂಥ ಏನು ಮೂಲಭೂತ ಸೌಲಭ್ಯಗಳು ಹೇಗಿದೆ ಅನ್ನೋದ್ರ ಬಗ್ಗೆ ಪರಿಶೋಧಕರ ಜೊತೆಗೂಡಿ ಮನೆಗಳಿಗೆ ಭೇಟಿ ನೀಡಿ ಶಾಲೆಯ ಬಗ್ಗೆ ಒಂದು ಚಿತ್ರಣವನ್ನು ಪಡೆದು ಅವರ ಹಿಮ್ಮಾಹಿತಿಯನ್ನು ಸಹ ನಾವು ಪಡಿತೇವೆ ಶಾಲೆಯ ಬಗ್ಗೆ. ಜೊತೆಗೆ ಶಾಲೆಯಲ್ಲಿ ಕುಳಿತು ಏನು ಅನುದಾನ ಬಂದಿದೆ, ಏನು ಖರ್ಚಾಗಿದೆ, ಇವೆಲ್ಲವನ್ನು ಸಹ ನಾವು ಒಂದು ಪರಿಶೋಧನೆಯನ್ನ ಮಾಡಿದ್ದೇವೆ. ಸೊ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಇದಕ್ಕೋಸ್ಕರ 134 ಪ್ರಶ್ನೆಗಳುಳ್ಳಂತ ಒಂದು ಫಾರ್ಮೆಟ್ ಅನ್ನ ಕಳಿಸಿದ್ದಾರೆ. ಆ ಫಾರ್ಮೆಟ್ ಮುಖಾಂತರ ನಾವು ಒಂದು ಆಡಿಟ್ ಅನ್ನ ಮಾಡಿದ್ದೇವೆ. ಅಂದ್ರೆ ಉದ್ದೇಶ ಇಷ್ಟೇ, ಎಲ್ಲವೂ ಪಾರದರ್ಶಕತೆಯಿಂದ ಕೂಡಿರಬೇಕು. ಮತ್ತೆ ಶಾಲೆಯಲ್ಲಿ ಏನೇ ನಡೆದರೂ ಸಹ ಪೋಷಕರಿಗಾಗಿರ್ಬೋದು ಅಥವಾ ಸಾರ್ವಜನಿಕರಿಗಾಗಿರ್ಬೋದು ಮಾಹಿತಿ ನೀಡಬೇಕು ಅಥವಾ ಮಾಹಿತಿ ಗೊತ್ತಿರಬೇಕು. ಮುಂದೆ ಯೋಜನೆಗಳನ್ನ ರೂಪಿಸುವಂತ ಸಂದರ್ಭದಲ್ಲಿ ಏನು ಪೋಷಕರ ಬೇಕು ಬೇಡುಗಳು ಏನಿದೆ, ವಿದ್ಯಾರ್ಥಿಗಳ ಬೇಕು ಬೇಡುಗಳು ಏನಿದೆ, ಮತ್ತೆ ಇಲ್ಲಿ ಇರ್ತಕ್ಕಂಥ ಶಿಕ್ಷಣದ ಬಗ್ಗೆ ಏನಿದೆ ಅನ್ನೋದನ್ನ ನಾವು ವರದಿಯಲ್ಲಿ ತೋರಿಸಿದಾಗ 2030ನೇ ಇಸ್ವಿ ವೇಳೆಗೆ ಸುಮಾರು ಆಲ್ ಓವರ್ ಕರ್ನಾಟಕ ಈ ಒಂದು ಪರಿಶೋಧನೆಯನ್ನು ಮಾಡಿ ವರದಿ ನೀಡಿದಾಗ 2030ನೇ ಇಸ್ವಿನಲ್ಲಿ ಸಮಗ್ರ ಶಿಕ್ಷಣ ಅಂತ ಒಂದು ಯೋಜನೆಯನ್ನ ತಂದು ಶಾಲೆಗಳಿಗೆ ಏನು ಅವಶ್ಯಕತೆ ಇದೆ, ಏನಿಲ್ಲ ಅನ್ನೋದ್ರ ಬಗ್ಗೆ ಅವರು ಪ್ಲಾನ್ ಅನ್ನ ಮಾಡ್ತಾರೆ. ಅಂದ್ರೆ ಪ್ಲಾನ್ ಮಾಡುವಾಗ ಯೋಜನೆ ರೂಪಿಸೋ ಸಂದರ್ಭದಲ್ಲಿ ಸ್ಥಳೀಯವಾಗಿ ಸಿಗ್ತಕ್ಕಂಥ ಸಂಪನ್ಮೂಲ ಇರ್ಬೋದು ಅಥವಾ ಸ್ಥಳೀಯವಾಗಿ ಇರ್ತಕ್ಕಂಥ ರಾಜಕಾರಣಿಗಳ ಒಂದು ಸಂಪನ್ಮೂಲ ಇರ್ಬೋದು, ಅನುದಾನಗಳಿರ್ಬೋದು, ಮತ್ತೆ ಶಾಲೆಯಿಂದ ಬರ್ತಕ್ಕಂಥ ಅನುದಾನಗಳನ್ನು ಇರ್ಬೋದು. ಸೊ ಇವೆಲ್ಲವನ್ನ ಒಟ್ಟುಗೂಡಿಸಿ ಒಂದು ಕ್ರಿಯಾ ಯೋಜನೆಯನ್ನ ತಯಾರು ಮಾಡಿ ಏನು ಬೇಕು ಬೇಡ ಅನ್ನೋದ್ರ ಬಗ್ಗೆ ನಮ್ಮ SDMC ಸದಸ್ಯರ ಮುಖಾಂತರ ಕಾರ್ಯರೂಪ ಆಗಬೇಕು ಅನ್ನೋದು ಇವತ್ತಿನ ಒಂದು ಸಮಗ್ರ ಶಿಕ್ಷಣ ಸಾಮಾಜಿಕ ಪರಿಶೋಧನೆಯ ಉದ್ದೇಶ. ಸೊ ಅದರಂತೆ ನಮ್ಮ ತಂಡ ಕಳೆದ ಒಂದು 3 ದಿನಗಳಿಂದ ಶಾಲೆಗೆ ಭೇಟಿ ನೀಡಿ ಏನು ಖರ್ಚಾಗಿದೆ ಮೊದಲು ಅಂದ್ರೆ ಶಾಲೆಗೆ ಬಂದು ನಾವು ನಮ್ಮ ಮುಖ್ಯ ಶಿಕ್ಷಕರ ಜೊತೆ ನಮ್ಮ ಪರಿಚಯವನ್ನು ಮಾಡಿ ಆನಂತರ ನಾವು ಹೇಗೆ ಈ ಒಂದು ಸಾಮಾಜಿಕ ಪರಿಶೋಧನೆಯಲ್ಲಿ ತೊಡಗಿಸ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿ. ನಂತರ ನಾವು ಆ ಒಂದು 2022-23ನೇ ಸಾಲಿಗೆ ಸಂಬಂಧಪಟ್ಟಂತೆ ಈ ಶಾಲೆಗೆ ಏನು ಅನುದಾನ ಬಂದಿದೆ, ಏನು ಖರ್ಚಾಗಿದೆ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಗದು ಪುಸ್ತಕ ಇರ್ಬೋದು, ಬಿಲ್ ವೋಚರ್ಗಳಿರ್ಬೋದು ಅಥವಾ ಬ್ಯಾಂಕಲ್ಲಿ ಇರ್ತಕ್ಕಂಥ ಪಾಸ್ಬುಕ್ ಇರ್ಬೋದು. ಸೊ ಇವೆಲ್ಲವನ್ನ ನಾವು ಪರಿಶೋಧನೆಯನ್ನ ಮಾಡಿದ್ದೇವೆ. ಸೊ ಪರಿಶೋಧನೆಯನ್ನ ಮಾಡಿ ಆನಂತರ ನಾವು ಪೋಷಕರ ಮನೆಗಳಿಗೆ ಸುಮಾರು 40 ಪೋಷಕರ ಮನೆಗಳಿಗೆ ಭೇಟಿ ನೀಡಿ ಶಾಲೆಯ ಬಗ್ಗೆ ಏನು ಹಿಮ್ಮಾಹಿತಿ, ಟೀಚರ್ಸ್ ಬಗ್ಗೆ ಆಗಿರ್ಬೋದು, ವಿದ್ಯಾರ್ಥಿಗಳ ಬಗ್ಗೆ ಇರ್ಬೋದು, ಅವರ ಮಕ್ಕಳು ಯಾವ ರೀತಿ ಕಲಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇರ್ಬೋದು, ಮತ್ತೆ ಈ ಶಾಲೆಗೆ ಇನ್ನೂ ಉತ್ತಮ ಆಗ್ಬೇಕಾದ್ರೆ ಏನು ಅಭಿಪ್ರಾಯ ಬೇಕು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಇವೆಲ್ಲವನ್ನ ಸಹ ನಾವು ಮಾಹಿತಿಗಳನ್ನ ಕಲೆ ಹಾಕಿ ನಾವೀಗ ಒಂದು ವರದಿಯನ್ನ ತಯಾರು ಮಾಡಿದ್ದೇವೆ. ಆ ವರದಿಯನ್ನ ತಮ್ಮ ಮುಂದೆ ಮಂಡಿಸ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಈ ಶಾಲೆಗೆ ಸಂಬಂಧಪಟ್ಟಂತೆ ತಾವು ಪೋಷಕರಿದ್ದೀರಾ, ನೀವು ಏನು ಈ ವರದಿಗೆ ಸಂಬಂಧಪಟ್ಟಂತೆ ಅಭಿಪ್ರಾಯ ಇದೆ ಅನ್ನೋದನ್ನ ನಾವು ವರದಿಯನ್ನ ಮಂಡಿಸಿದ ನಂತರ ತಾವು ಇಲ್ಲಿ ನಾವೇನಾದ್ರೂ ಕೆಲವು ಅಂಶಗಳನ್ನ ಏನಾದ್ರೂ ಈ ಶಾಲೆಗೆ ಅವಶ್ಯಕತೆ ಇರ್ತಕ್ಕಂಥ ಮಾಹಿತಿಯನ್ನು ಬಿಟ್ಟು ಹೋಗಿದ್ರೆ ಅದನ್ನ ನೀವು ಇಲ್ಲಿ ಆಡ್ ಆನ್ ಮಾಡಿದ್ರೆ ನಾವು ಅದನ್ನ ನಡವಳಿಯಲ್ಲಿ ದಾಖಲು ಮಾಡಿ ಮತ್ತೆ ವರದಿನಲ್ಲೂ ಸಹ ತೋರಿಸಿ ಸರ್ಕಾರಕ್ಕೆ ವರದಿಯನ್ನ ಮಾಡ್ತೇವೆ. ಇದಿಷ್ಟು ಇವತ್ತು ನಾವು ಒಂದು ಮಾಡಬೇಕಾದಂತ ಅಥವಾ ನಿಮ್ಮ ಮುಂದೆ ತಿಳಿಸಬೇಕಾದಂತ ಒಂದು ವಿಚಾರ ಹೇಳ್ತಾ ಮೊದಲಿಗೆ ವರದಿಯನ್ನ ಮಂಡಿಸ್ತಾ ಇದ್ದೇನೆ. ಶಿಕ್ಷಣ ಇಲಾಖೆ ವತಿಯಿಂದ ಪ್ರತಿಯೊಂದು ಶಾಲೆಗೆ ಒಂದು ಡೈಸ್ ಕೋಡ್ ಅನ್ನ ಕೊಡ್ತಾರೆ. ಹೇಗೆ ಗ್ರಾಮಗಳಿಗಾಗಿರ್ಬೋದು ಅಥವಾ ಪಂಚಾಯತಿಗಳಿಗಾಗಿರ್ಬೋದು ಅಥವಾ ಬೇರೆ ಬೇರೆಯವರಿಗೆ ಹೇಗೆ ಪಿನ್ ಕೋಡ್ ನಂಬರ್ ಕೊಡ್ತಾರೆ, ಆ ರೀತಿ ಪ್ರತಿ ಶಾಲೆಗೂ ಸಹ ಒಂದು ಡೈಸ್ ಕೋಡ್ ಅನ್ನೋದನ್ನ ಕೊಡ್ತಾರೆ. ಸೊ ಆ ಡೈಸ್ ಕೋಡ್ ನಿಮ್ಮ ಶಾಲೆಗೆ 29-26-11-04-201. ಸೊ ಈ ಶಾಲೆಯಲ್ಲಿ 1ನೇ ತರಗತಿಯಿಂದ 7ನೇ ತರಗತಿ ತನಕ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಕೋಎಡ್ ಅಂದ್ರೆ ಸಹ ಶಿಕ್ಷಣ, ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇಬ್ಬರು ಒಟ್ಟಿಗೆ ಕುಳಿತು ಶಿಕ್ಷಣವನ್ನ ಕಲಿತಾ ಇದ್ದಾರೆ ಅನ್ನೋದೊಂದು ಮಾಹಿತಿ ಇದೆ. ನಂತರ ಈ ಶಾಲೆಯ ನಿರ್ವಹಣೆಯನ್ನ ಶಿಕ್ಷಣ ಇಲಾಖೆ ಮಾಡ್ತಾ ಇದೆ ಅಂತ ಮಾಹಿತಿ ಇದೆ. ಈ ಶಾಲೆ ಗ್ರಾಮೀಣ ಪ್ರದೇಶದಲ್ಲಿದೆ. ಮತ್ತೆ ಇಲ್ಲಿ ಎಲ್ಲ ಹಿರಿಯರು ಇದ್ದೀರಾ, ಎಲ್ಲರೂ ಇದ್ದಾರೆ. ನಮ್ಮ ಹಿಂದೆ ಹಿರಿಯರು ಕೂತಾರಲ್ಲಿ
ಈ ಶಾಲೆ ಯಾವಾಗ ಪ್ರಾರಂಭ ಆಯ್ತು ಅನ್ನೋದೇನಾದ್ರೂ ಮಾಹಿತಿ ಇದೆ ನಿಮ್ಮ ಹತ್ರ? ಈ ಶಾಲೆ ಯಾವಾಗ ಪ್ರಾರಂಭ ಆಯ್ತು ಈ ಊರಲ್ಲಿ? ಅಲ್ಲ, ಇದೇ ರೀತಿ ಬಿಲ್ಡಿಂಗ್ ಅಲ್ಲಿ ಪ್ರಾರಂಭ ಆಗಿಲ್ಲ. ಒಂದು ಮರದ ಕೆಳಗಡೆ ಆಗಿರ್ಬೋದು, ಅಥವಾ ರಾಮ ಮಂದಿರ ಕೆಳಗಡೆ ಆಗಿರ್ಬೋದು, ಅಥವಾ ಮಸೀದಿ ಕೆಳಗಡೆ ಆಗಿರ್ಬೋದು, ಅಥವಾ ಒಂದು ಜಗಲಿ ಮೇಲೆ ಆಗಿರ್ಬೋದು, ಪ್ರಾರಂಭ ಆಗಿರುತ್ತೆ ಶಾಲೆ. ಹಾಗೆಲ್ಲ ಈಗ ನಂಗೆ ನಾವು ಸುಟ್ಟು ಊಟ ಹಾಕ ಬರ್ತೀವಲ್ಲ, ಆ ರೀತಿ ಇರಲಿಲ್ಲ. ಕಚ್ಚೆ ಗಿಚ್ಚೆ ಹಾಕೊಂಡು ಬಂದು ಪಾಠವನ್ನ ಮಾಡ್ತಕ್ಕಂಥ ಮಾಸ್ಟರ್ಗಳನ್ನ ಸಹ ನೋಡಿದ್ದೇವೆ. ಸೊ ಅಂಥದ್ದು ಈ ಶಾಲೆ ಯಾವಾಗ ಪ್ರಾರಂಭ ಆಯ್ತು ಅನ್ನೋದೇನಾದ್ರೂ ಮಾಹಿತಿ ಇದ್ರೆ ತಾವು ತಿಳಿಸ್ಬೋದು. ಏನು ಇಲ್ಲ ಅಂದ್ರೆ ನಾವು ಈ ಶಾಲೆಯ ಒಂದು ದಾಖಲಾತಿಯನ್ನ ನೋಡಿದಂತ ಸಂದರ್ಭದಲ್ಲಿ ಈ ಶಾಲೆ 1936ನೇ ಇಸ್ವಿನಲ್ಲಿ ಪ್ರಾರಂಭ ಆಗಿದೆ. ಈ ಶಾಲೆ ಈ ಊರಿನಲ್ಲಿ ಸ್ಕೂಲ್ ಅಂತ ಪ್ರಾರಂಭ ಆಗಿರೋದು ದಾಖಲಾತಿ ಪ್ರಕಾರ 1936ನೇ ಇಸ್ವಿನಲ್ಲಿ ಪ್ರಾರಂಭ ಆಗಿದೆ ಅಂತ ಮಾಹಿತಿ ಇದೆ. ಇದಾದ ನಂತರ ನಾವು 2022-23ನೇ ಸಾಲಿನ ಒಂದು ವಿದ್ಯಾರ್ಥಿಗಳು ಎಷ್ಟು ಜನ ದಾಖಲಾತಾಗಿದ್ರು ಅನ್ನೋದ್ರ ಬಗ್ಗೆ ನಾವು ನೋಡಿದಂಥ ಸಂದರ್ಭದಲ್ಲಿ ಸುಮಾರು 81 ಮಕ್ಕಳು 2022-23ನೇ ಸಾಲಿನಲ್ಲಿ ದಾಖಲಾತಿಯಾಗಿದ್ರು. ಅದರಲ್ಲಿ ಪರಿಶಿಷ್ಟ ಜಾತಿ ಮಕ್ಕಳು 2, ಪರಿಶಿಷ್ಟ ಪಂಗಡದ ಮಕ್ಕಳು 24, ಇತರೆ ಜನಾಂಗದ ಮಕ್ಕಳು 55. ಒಟ್ಟು 81 ಮಕ್ಕಳು ವಿದ್ಯಾರ್ಥಿಗಳು 2022-23ನೇ ಸಾಲಿನಲ್ಲಿ ಇಲ್ಲಿಗೆ ಕಲಿತಾ ಇದ್ದು ಇವರೆಲ್ಲ ಉತ್ತೀರ್ಣರಾಗಿ ಈಗಾಗಲೇ ಬಹುಶಃ 3ನೇ ಕ್ಲಾಸ್ಲಿದ್ದವರು 5ನೇ ಕ್ಲಾಸಿಗೆ ಬಂದಿರ್ತಾರೆ, 1ನೇ ಕ್ಲಾಸಲ್ಲಿ ಇದ್ದವರು 3ನೇ ಕ್ಲಾಸಿಗೆ ಬಂದಿರ್ತಾರೆ. ಅಂದರೆ ನಾವು 2022-23ನೇ ಸಾಲಿನ ಒಂದು ಆಡಿಟ್ ಅನ್ನು ಮಾಡ್ತಕ್ಕಂಥದ್ದು. ಎರಡು 2022-23ನೇ ಸಾಲಿಗೆ ಸಂಬಂಧಪಟ್ಟಂತೆ ನಾವು ಒಂದು ಮೊದಲೇ ನಾನು ಹೇಳ್ದಂಗೆ ಈ ಶಾಲೆಗೆ ಏನು ಅನುದಾನ ಬಂದಿದೆ ಅನ್ನೋದ್ರ ಬಗ್ಗೆ ದಾಖಲಾತಿ ಅಂದರೆ ನಗದು ಪುಸ್ತಕ, ಬ್ಯಾಂಕ್ ಪಾಸ್ ಪುಸ್ತಕ ಮತ್ತೆ ವೋಚರ್ಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಪ್ರಾರಂಭಿಕ ಶುಲ್ಕ 2022-23ನೇ ಸಾಲಿನಲ್ಲಿ ಓಪನಿಂಗ್ ಬ್ಯಾಲೆನ್ಸ್, ಯಾಕಂದ್ರೆ ಪ್ರತಿ ಸಾಲಿನಲ್ಲೂ ಸಹ ಒಂದು 3-4 ಅಕೌಂಟ್ ಇರುತ್ತೆ. ಒಂದು ಅಕೌಂಟು HM ಇರುತ್ತೆ ಸಪ್ರೇಟ್. ಅದು ಏನಪ್ಪಾ ಅಂತಂದ್ರೆ ನಿಮ್ಮಲ್ಲಿ ಸಿಗ್ತಕ್ಕಂಥ ಸಂಪನ್ಮೂಲಗಳ ಒಂದು ಅಕೌಂಟ್. ಅಲ್ಲಿ ಏನಾದರೂ ದಾನಿಗಳು ಕೊಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಇನ್ನೊಂದೇನಾದರೂ ಕೊಡ್ತಕ್ಕಂಥದ್ದಾಗಿರ್ಬೋದು. ಕೆಲವು ಪ್ರದೇಶಗಳಲ್ಲಿ ಮರಳಿಂದ ಬರ್ತಕ್ಕಂಥ ದುಡ್ಡು ಇರುತ್ತೆ. ಸೊ ಆ ಶಾಲೆಗೆ ಬರ್ತಕ್ಕಂಥ ಅನುದಾನ ಅಂದ್ರೆ ಸ್ಥಳೀಯವಾಗಿ ಸಿಗ್ತಕ್ಕಂಥದ್ದಕ್ಕೆ ಒಂದು HM ಅಕೌಂಟ್ ಇರುತ್ತೆ, ಅದು ಒಂದು ಅಕೌಂಟ್ ಇರುತ್ತೆ. ಅದಾದ ನಂತರ ಮತ್ತೊಂದು ಅಕೌಂಟು SDLC ಅಕೌಂಟು. ಅಂದ್ರೆ ಇಲಾಖೆಗಳಿಂದ ಅಥವಾ ನಮ್ಮ ಶಿಕ್ಷಣ ಇಲಾಖೆಯಿಂದ ಏನು ಇದು ಬಂದಿದೆ, ಅದು ಅನುದಾನಗಳು ಬರ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಅಕೌಂಟನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು, ಅದು ಇಬ್ಬರು ಜಂಟಿಯಾಗಿ ನಿರ್ವಹಣೆ ಮಾಡ್ತಾರೆ. ಅಂದ್ರೆ ನಮ್ಮ SDLC ಅಧ್ಯಕ್ಷರು ಮತ್ತೆ ಮುಖ್ಯ ಶಿಕ್ಷಕರು ಇಬ್ಬರು ಸಹ ನಿರ್ವಹಣೆ ಮಾಡ್ತಕ್ಕಂಥ ಅಕೌಂಟ್. ಮತ್ತೊಂದು ಅಕೌಂಟ್ ಇದೆ ಪ್ರಧಾನ ಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆಗೆ ಸಂಬಂಧಪಟ್ಟಂಗೆ, ಅದು ಸಹ SDLC ಅಧ್ಯಕ್ಷರು ಮತ್ತೆ HM ಅವರ ನಿರ್ವಹಣೆ ಮಾಡ್ತಾರೆ. ಸಂಬಂಧಪಟ್ಟಂಗೆ ಶಾಲೆಗೆ ಏನು ನಮ್ಮ ಶಿಕ್ಷಣ ಇಲಾಖೆಯಿಂದ ಅನುದಾನ ಬಂದಿದೆ ಅನ್ನೋದ್ರ ಬಗ್ಗೆ ನೋಡಿದಂಥ ಸಂದರ್ಭದಲ್ಲಿ ಆ ಅಕೌಂಟ್ ನೋಡಿದಾಗ ಪ್ರಾರಂಭಿಕ ಶುಲ್ಕ 1814 ರೂಪಾಯಿ 50 ಪೈಸೆ ಇತ್ತು. ನಂತರ ಬ್ಯಾಂಕಿಂದ ಬಡ್ಡಿ ಒಂದು ಬಾರಿ 10 ರೂಪಾಯಿ ಬಂದಿದೆ, ಮತ್ತೊಂದು ಬಾರಿ 13 ರೂಪಾಯಿ ಬಂದಿದೆ, ಮತ್ತೊಂದು ಬಾರಿ 7 ರೂಪಾಯಿ ಬಂದಿದೆ, ಇನ್ನೊಂದು ಬಾರಿ 165 ರೂಪಾಯಿ ಬಂದಿದೆ, ಮತ್ತೆ ಇನ್ನೊಂದು ಬಾರಿ 31 ರೂಪಾಯಿ ಬಂದಿದೆ. ಅಂದ್ರೆ 2022-23ನೇ ಸಾಲಿನಲ್ಲಿ. ಮತ್ತೆ ಶಾಲೆಗೆ ಶೌಚಾಲಯ ನಿರ್ವಹಣೆಗೋಸ್ಕರ ಅನುದಾನವನ್ನ 4,00,000 ರೂಪಾಯಿ ಒಂದು ಬಾರಿ ಬಿಡುಗಡೆ ಮಾಡಿದ್ದಾರೆ. ಕುಡಿಯುವ ನೀರಿನ ನಿರ್ವಹಣೆಗೋಸ್ಕರ 4,00,000 ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಮತ್ತೆ ಸಾಲ ಅನುದಾನ 1,250 ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಶೂ ಮತ್ತು ಸಾಕ್ಸ್ ವಿತರಣೆ ಮಾಡೋದಕ್ಕೋಸ್ಕರ 22,040 ರೂಪಾಯಿ ಅನುದಾನವನ್ನ ಸರ್ಕಾರದ ವತಿಯಿಂದ SDLC ಅಕೌಂಟ್ಗೆ ಬಿಡುಗಡೆ ಆಗಿರೋದು. ಒಟ್ಟು 33,305 ರೂಪಾಯಿ ಅನುದಾನ ಬಂದಿರತಕ್ಕಂಥದ್ದು ಈ SDLC ಅಕೌಂಟ್ನಲ್ಲಿ ಇದ್ದಂಥ ಅನುದಾನ. ಖರ್ಚು 26,610 ರೂಪಾಯಿ ಖರ್ಚಾಗಿದೆ. ಇನ್ನು 6,720 ರೂಪಾಯಿ ಉಳಿಕೆ ಆಗಿದೆ. ಏನೇನಕ್ಕೆ ಖರ್ಚು ಮಾಡಿದ್ದಾರೆ ಅಂತಂದ್ರೆ ಸಾಲ ಅನುದಾನಕ್ಕೆ ಬಂದಿರತಕ್ಕಂಥ ಅನುದಾನದಲ್ಲಿ ಒಂದು 465 ರೂಪಾಯಿ ಸ್ಟೇಷನರಿಗಳ ಖರೀದಿಗಾಗಿ, ಅಂದ್ರೆ ಶಾಲೆಯಲ್ಲಿ ಸ್ಟೇಷನರಿಗಳ ಪೇಪರು, ಪೆನ್ನು, ಕಾಪೀಸ್ ಇಂಥವೆಲ್ಲ ಇರುತ್ತಲ್ಲ, ಅದನ್ನ ಖರೀದಿಗೋಸ್ಕರ 465 ರೂಪಾಯಿ ಖರ್ಚು ಮಾಡಿದ್ದಾರೆ.
ಮತ್ತೆ ಪಂಚ ಸೌಲಭ್ಯ ನಿರ್ವಹಣೆ ಅಂದ್ರೆ ಶೌಚಾಲಯಗಳ ಒಂದು ಕ್ಲೀನಿಂಗ್ ಮಾಡೋದಕ್ಕೋಸ್ಕರ ಸಾಮಗ್ರಿ ಖರೀದಿ ಮಾಡಿರೋದಾಗಿರ್ಬೋದು ಅಥವಾ ಸಂಪು ಟ್ಯಾಂಕ್ಗಳನ್ನ ಕ್ಲೀನಿಂಗ್ ಮಾಡಿರೋಕ್ಕಾಗಿರ್ಬೋದು, ಅದಕ್ಕೆ 1350 ರೂಪಾಯಿಯನ್ನ ಖರ್ಚು ಮಾಡಿದ್ದಾರೆ. ಮತ್ತೆ ಬ್ಯಾಂಕ್ ಚಾರ್ಜ್ ಅಂದ್ರೆ ಚೆಕ್ ಬೌನ್ಸ್ ಆಗಿದ್ದಾಗ ಅದರ ಒಂದು ಚಾರ್ಜ್ 172 ರೂಪಾಯಿ ಖರ್ಚಾಗಿದೆ. ಮತ್ತೆ ಶೂ ಸಾಕ್ಸ್ಗೋಸ್ಕರ 20,950 ರೂಪಾಯಿ ಖರ್ಚು ಮಾಡಿದ್ದಾರೆ. ಮತ್ತೆ ಶೌಚಾಲಯ ನಿರ್ವಹಣೆಗೋಸ್ಕರ ಮೋಟರ್ ರಿಪೇರಿ, ಚರಂಡಿ ಕಟ್ಸೋದಕ್ಕೆ ಜಲ್ಲಿ ಮರಳಿನ ಖರೀದಿಗೋಸ್ಕರ 1,580 ರೂಪಾಯಿಯನ್ನ ಖರ್ಚು ಮಾಡಿದ್ದಾರೆ. ಮತ್ತೆ ಶಾಲಾ ಅನುದಾನದಲ್ಲಿ ನ್ಯೂಸ್ ಪೇಪರು, ಬಿಲ್ಲು, ಅಟೆಂಡೆನ್ಸ್ ಬುಕ್ಕು, ಶಾಲಾ ಸ್ಟೇಷನರಿ, ಜಿರಾಕ್ಸ್, ನಲಿಕಲಿ, ಕಲರ್ ಪ್ರಿಂಟರ್ಸ್ಗೋಸ್ಕರ 2,000 ರೂಪಾಯಿನ ಖರ್ಚು ಮಾಡಿದ್ದಾರೆ. ಅಂದರೆ ಒಟ್ಟು 33,000 ರೂಪಾಯಿಲಿ 26,000 ರೂಪಾಯಿನ ಖರ್ಚು ಮಾಡಿದ್ದಾರೆ ಅಂತ ನಾವು ಆಡಿಟ್ ಮಾಡಿದಾಗ ಕಂಡು ಬಂದಂಥ ವಿಚಾರ. ಜೊತೆಗೆ ಏನು ಖರ್ಚು ಮಾಡಿದ್ದಾರೆ ಅದನ್ನು ಸಂಬಂಧಪಟ್ಟಂತ ಬಿಲ್ ವೋಚರ್ಗಳನ್ನು ಸಹ ನಾವು ನೋಡಿದ್ದೀವಿ ಅಂತ ಹೇಳ್ತಾರೆ. ಇದಾದ ನಂತರ ನಾವು ಏನು ಸರ್ಕಾರದಿಂದ 134 ಪ್ರಶ್ನೆಗಳು ಕಳಿಸಿದ್ರು, ನಮೂನೆಗಳು, ಅದಕ್ಕೆ ಸಂಬಂಧಪಟ್ಟಂತೆ ನಾವು ವಿದ್ಯಾರ್ಥಿಗಳ ಜೊತೆ, ಶಿಕ್ಷಕರ ಜೊತೆ, ಪೋಷಕರ ಜೊತೆ ಹಲವಾರು ವಿಷಯಗಳ ಬಗ್ಗೆ ಅಂದರೆ ಏನು ಪ್ರಶ್ನೆಗಳು ಕಳಿಸಿದ್ರು ಆ ಪ್ರಶ್ನೆಗಳ ಬಗ್ಗೆ ಸಂವಾದವನ್ನು ನಡೆಸಿ ನಾವೊಂದು ವರದಿಗಳನ್ನು ಅಂದರೆ ಆ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಉತ್ತರವನ್ನು ಗಮನಿಸಿದ್ದೇವೆ. ಜೊತೆಗೆ ದಾಖಲಾತಿಗಳ ನಿರ್ವಹಣೆ ಹೇಗಿದೆ ಅನ್ನೋದ್ರ ಬಗ್ಗೆನೂ ನಾವು ಪರಿಶೋಧನೆಯನ್ನು ಮಾಡಿದ್ದೇವೆ. ಮೊದಲಿಗೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ನಾವು ನಮ್ಮ ತಂಡ ಆ ಮಕ್ಕಳ ಒಂದು ಶಾಲೆಗೆ ಕ್ಲಾಸ್ ರೂಮ್ ಒಳಗಡೆ ಹೋಗಿ ಮಕ್ಕಳು ನಿಮಗೆ ಯಾವಾಗ ಪಠ್ಯ ಪುಸ್ತಕಗಳನ್ನು ಕೊಟ್ಟರು, ಮತ್ತೆ ಸಮವಸ್ತ್ರ ಯಾವಾಗ ಕೊಟ್ಟರು, ವರ್ಕ್ ಬುಕ್ ಯಾವಾಗ ಕೊಟ್ಟರು ಅಂತ ಮಕ್ಕಳನ್ನ ಪ್ರಶ್ನೆ ಮಾಡಿದ್ದಾರೆ ನಮ್ಮ ತಂಡ. ಅವರ ಪ್ರಕಾರ ಅವರು ಶಾಲೆ ಪ್ರಾರಂಭ ಆದಾಗ ನೀಡಿದ್ದಾರೆ ಅಂತ ಮಾಹಿತಿಯನ್ನು ಕೊಟ್ಟರು. ಬಟ್ ಅವ್ರು ಕೊಟ್ಟ ನಂತರ ನಾವೇನು ಮಾಡಿದ್ರು, ಇಲ್ಲಿ ಇರ್ತಕ್ಕಂಥ ದಾಖಲಾತಿಗಳ ಒಂದು ನಿರ್ವಹಣೆಯಲ್ಲಿ ಅವರು ನೋಟ್ ಮಾಡಬೇಕು. ಇಂಥ ದಿನ ನಾವು ಒಂದು ಪಠ್ಯ ಪುಸ್ತಕ ಆಗಿರ್ಬೋದು, ಸಮವಸ್ತ್ರ ಆಗಿರ್ಬೋದು, ವರ್ಕ್ ಬುಕ್ ಆಗಿರ್ಬೋದು ನಾವು ನೀಡಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ದಾಖಲಾತಿಯನ್ನು ನಿರ್ವಹಣೆ ಮಾಡಬೇಕು. ಸೊ ಆ ದಾಖಲಾತಿಯ ನೋಡಿದಾಗ ಪಠ್ಯ ಪುಸ್ತಕಗಳನ್ನು 31/5/2022 ಮತ್ತು 8/6/2022 ನೀಡಿದ್ದಾರೆ ಅನ್ನೋದೊಂದು ಮಾಹಿತಿ ಕಂಡು ಬಂದಿದೆ. ಮತ್ತೆ ವರ್ಕ್ ಬುಕ್ಸ್ಗಳನ್ನ ಯಾವಾಗ ಕೊಟ್ಟಿದ್ದಾರೆ ಅಂತ ನೋಡಿದಾಗ 5/7/2022 ಕೊಟ್ಟಿದ್ದಾರೆ ಅಂತ ದಾಖಲಾತಿ ಪ್ರಕಾರ ಗೊತ್ತಿದೆ. ಮತ್ತೆ ಸಮವಸ್ತ್ರ ಅಂದ್ರೆ ಯೂನಿಫಾರ್ಮ್ ಅನ್ನ ಮಕ್ಕಳಿಗೆ 23/4/2022 ಪಡ್ಕೊಂಡಿದ್ದಾರೆ ಅನ್ನೋದು ಅವರ ಒಂದು ಸಿಗ್ನೇಚರ್ ಮುಖಾಂತರ. ಯಾಕಂದ್ರೆ ಸುಮ್ಮನೆ ಒಂದು ಕೊಟ್ಟಿದ್ದಾರೆ ಅಂತ ನೋಟ್ ಮಾಡ್ಕೊಳ್ಳಲ್ಲ, ಮಕ್ಕಳು ಪಡೆದವರು ಸಿಗ್ನೇಚರ್ನು ಸಹ ಮಾಡಿ ಬೇಕಾಗುತ್ತೆ. ಸೊ ಅದನ್ನ ನಿರ್ವಹಿಸಿರೋದ್ರ ಬಗ್ಗೆ ನಾವು ನೋಡಿದ್ದೇವೆ. ನಂತರ ನಾವು ಈ 134 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಒಂದು ಪುಸ್ತಕಗಳ ಒಂದು ವಿಚಾರಗಳ ಬಗ್ಗೆ ಅಂದ್ರೆ ಅದರ ಒಂದು ಕ್ರೋಢೀಕೃತ ವರದಿಯನ್ನ ನೋಡಿದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಶಿಕ್ಷಣ ಇಲಾಖೆ ವತಿಯಿಂದ ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ. ಅಂದ್ರೆ ಸಾರಿಗೆ ವ್ಯವಸ್ಥೆಯನ್ನ ಮಕ್ಕಳು ಬರೋಗೆ ಮಾಡಬೇಕು ಅಂತ. ಬಟ್ ನಾವಿಲ್ಲಿ ನೋಡಿದಂಥ ಸಂದರ್ಭದಲ್ಲಿ ದೂರದಿಂದ ಬರ್ತಕ್ಕಂಥ ಮಕ್ಕಳು ಯಾರೂ ಇಲ್ಲ. ಎಲ್ಲ ಸ್ಥಳೀಯವಾಗಿ ಗರ್ಗೇಶ್ವರಿನಲ್ಲಿ ಇರ್ತಕ್ಕಂಥ ಮಕ್ಕಳೇ ಶಾಲೆಗೆ ಬರ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಅಂದ್ರೆ ಈ ಒಂದು ಮಾರ್ಗಸೂಚಿ ಪ್ರಕಾರ ಏನಿದೆ ಅಂದ್ರೆ ಹಿಂದೆ ಅಂದ್ರೆ ಅಕ್ಕಪಕ್ಕ ಯಾವ್ದಾದ್ರು ಒಂದು ಸ್ಕೂಲು ಕಾರಣಾಂತರಗಳಿಂದ ಮುಚ್ಚೋದು, ಈಗ ಪಕ್ಕದಲ್ಲಿ ಎಡದೊರೆ ಇರ್ಬೋದು ಅಥವಾ ಕಂಕೇಶುಂಡಿ ಇರಬೇಕು, ಬೇರೆ ಗ್ರಾಮಗಳಿಂದ ಇದ್ದಂಥ ಸ್ಕೂಲ್ಗಳು ಏನಾದರೂ ಮುಚ್ಚೋದ್ರೆ ಅಲ್ಲಿಯ ಮಕ್ಕಳು ಈ ಶಾಲೆಗೆ ಬರಬೇಕಾಗುತ್ತೆ. ಕಲಿತಾ ಇದ್ದು ಅರ್ಧ ನಿಂತೋದಾಗ. ಸೊ ಅಂತ ಮಕ್ಕಳಿಗೆ ಸಾರಿಗೆ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅಂತ ಒಂದು ಶಿಕ್ಷಣದ ಮಾರ್ಗಸೂಚಿ ಇದೆ. ಸೊ ಅದನ್ನ ಈ ಶಾಲೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪ್ರಕರಣಗಳು ಇಲ್ಲ. ಯಾವುದು ಶಾಲೆ ಮುಚ್ಚಿಲ್ಲ, ಅಲ್ಲಿಂದ ಯಾವುದು ವಿದ್ಯಾರ್ಥಿಗಳು ಸಹ ಬರ್ತಾ ಇಲ್ಲ. ಯಾರೋ ಬರ್ತಾ ಇದ್ದಾರೆ ಮೇಡಮ್? ಎಡದೊರೆ ಇಲ್ಲ. ಓಕೆ. ಸೊ ಅಲ್ಲಿ ಅಂದ್ರೆ ಏನಿದೆ ಅಂತಂದ್ರೆ ಒಂದು ವೇಳೆ ಶಾಲೆ ಮುಚ್ಚೋದ್ರೆ ಮಾತ್ರ ಅವಕಾಶ ಇದೆ ಅದಕ್ಕೆ ಸಾರಿಗೆ ವ್ಯವಸ್ಥೆ ಮಾಡೋದಕ್ಕೆ. ಸೊ ಅದು ನೆಕ್ಸ್ಟ್ ಈಗಾಗಲೇ ನಾವು ಸುಮಾರು ಒಂದು 60-65 ಶಾಲೆಗಳ ಆಡಿಟ್ ಮಾಡಿದ್ದೇವೆ. ಸುಮಾರು ಒಂದು 10ರಿಂದ 15 LPS ಶಾಲೆಗಳು ಮುಚ್ಚೋಗುತ್ತೆ ಕಾಲದಲ್ಲಿ. ಯಾಕೆಂತಂದ್ರೆ
ಯಾಕೆ ಮುಂಚೆ ಹೋಗುತ್ತೆ? ಸ್ಟ್ರೆಂತ್ ಅಂದ್ರೆ ಮಕ್ಕಳ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇರುತ್ತೆ. ಸೊ ಆಗೇನಾಗುತ್ತೆ, ಅದನ್ನ ಮುಚ್ಚಿದಾಗ ಅಲ್ಲಿಯ ಮಕ್ಕಳನ್ನ ಪಕ್ಕದ ಗ್ರಾಮಗಳಲ್ಲಿ ಇರ್ತಕ್ಕಂಥ FPS ಆಗಿರ್ಬೋದು ಅಥವಾ LPS ಆದ್ರೂ ಆಗಿರ್ಬೋದು ಸೇರಿಸ್ತಾರೆ. ಅದು ಕಿಲೋಮೀಟರ್ ಡಿಫ್ರೆನ್ಸ್, 1 ಕಿಲೋಮೀಟರ್ 3 ಕಿಲೋಮೀಟರ್ ಅಂತ ಕಿಲೋಮೀಟರ್ ಇಂದ ಬರ್ತಕ್ಕಂಥ ಮಕ್ಕಳಿಗೆ ಸಾರಿಗೆ ವ್ಯವಸ್ಥೆಯನ್ನ ಮುಂದೆ ಮಾಡಲಾಗುತ್ತೆ ಅಂತ ಇದೆ. ಸೊ ಅದಾದ ನಂತರ ನಾವು 2022-23ನೇ ಸಾಲಿಗೆ ಸಂಬಂಧಪಟ್ಟಂತೆ ಶಿಕ್ಷಕರು ಎಷ್ಟು ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ನೋಡಿದ್ರು. ಇಲ್ಲಿ ಶಿಕ್ಷಕರು ಒಬ್ಬರು ಸಹ ಶಿಕ್ಷಕರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಬ್ಬರಿದ್ದಾರೆ, ಮುಖ್ಯ ಶಿಕ್ಷಕರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಬ್ಬರಿದ್ದಾರೆ, ಮತ್ತೆ ಗೆಸ್ಟ್ ಟೀಚರ್ಸ್ ಇಬ್ಬರು ಇದ್ದಾರೆ. ಅಂದ್ರೆ 2022-23 ಸಾಲಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಗೆ GPT ಶಿಕ್ಷಕರು ಈಗೇನಿದ್ದಾರೆ ಶಿಕ್ಷಕರವರ ಕೊರತೆ ಇದೆ ಅಂತ ನಮಗೆ ಮಾಹಿತಿ ಇದೆ. ಯಾಕಂದ್ರೆ 2 ವೇಕೆಂಟ್ ಇದೆ, ಪೋಸ್ಟಿಂಗ್ಸ್ ಇದೆ. ಸೊ ಅವರು GPT ಅವರು ಈಗಾಗಲೇ ಕಳೆದ ಒಂದು ವರ್ಷದಿಂದ ಅಪಾಯಿಂಟ್ ಆದ್ರು, ಒಂದು ಕಳೆದ ವರ್ಷ. ಬಟ್ ಏನಾಗಿದೆ ಅಂತಂದ್ರೆ ನಮ್ದು ಝೋನ್ ನಮ್ದು B ಝೋನ್. ಸೊ ಫಸ್ಟ್ ಅಪಾಯಿಂಟ್ಮೆಂಟ್ ರಿಕ್ರೂಟ್ಮೆಂಟ್ ಎಲ್ಲ ನಮಗೆ ಅವ್ರಿಗೆ C ಝೋನ್ ಕೊಡ್ತಾ ಇದ್ದಾರೆ. ಇಲ್ಲಿಗೆ ಬಂದವರು ವರ್ಗಾವಣೆ ಬರಬೇಕು, ವರ್ಗಾವಣೆ ಬರೋದು ಸಿಟಿ ಆಗ್ತಾ ಇದೆ ಇವಾಗ. ಸೊ ಇದು ನಮ್ದು ವೇಕೆಂಟ್ ಆಗ್ತಾನೆ ಇದೆ. ಸೊ ಅದನ್ನ ಈಗ ನಾವು ದಾಖಲಾತಿಯಲ್ಲಿ ನಮೂದಿಸ್ತೇವೆ. ಏನು ಮೇಡಮ್ ಅವರು ಹೇಳಿದ್ದಾರೆ ಅದನ್ನ ನಾವು ದಾಖಲಾತಿನಲ್ಲಿ ನಮೂದಿಸ್ತೇವೆ. ಸೊ ಅದನ್ನ ಏನ್ ಮಾಡ್ತಾರೆ, ಯಾಕಂದ್ರೆ 2 ಟೀಚರ್ಸ್ ಇದೆ ಇಲ್ಲಿ ಪೋಸ್ಟಿಂಗ್. ಈಗ ಗೆಸ್ಟ್ ಟೀಚರ್ ಪಾಪ ಪಾಠ ಮಾಡಿಸ್ತಾ ಇದ್ದಾರೆ. ಬಟ್ ಏನೋ ಅವ್ರು ಇರೋದ್ರಿಂದ ಪರವಾಗಿಲ್ಲ, ಅವ್ರು ಇಲ್ಲ ಅಂತಂದ್ರೆ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಲ್ವಾ. ಸೊ ಅದನ್ನ ನಾವು ನೋಟ್ ಮಾಡಿ ಸರ್ಕಾರಕ್ಕೆ ವಾಸ್ತವನ್ನ ಮಾಡ್ತೇವೆ. ಅದಾದ ನಂತರ ನಾವು ಮುಂದೆ ಏನಾಗ್ತಿದೆ ಅಂತಂದ್ರೆ ಈ ಸಮಗ್ರ ಶಿಕ್ಷಣ ಯೋಜನೆ ಅನುಷ್ಠಾನ ಹಿಂದೆಲ್ಲ ನಮಗೆ ನಿಮಗೆಲ್ಲ ಗೊತ್ತಿರುತ್ತೆ. ಆ ಶಾಲೆಗಳಲ್ಲಿ ಕ್ರಾಫ್ಟ್ ಟೀಚರು, ಸಂಗೀತ ಟೀಚರು, ಚಿತ್ರಕಲಾ ಶಿಕ್ಷಕರು, ಮತ್ತೆ ತೋಟಗಾರಿಕೆ ಶಿಕ್ಷಕರು ಇವರೆಲ್ಲ ಇದ್ರು. ಅಂದ್ರೆ ಆಗ ಅವರು ಅದನ್ನೆಲ್ಲ ಕಲಿಸ್ಕೊಡ್ತಾ ಇದ್ರು. ಬಟ್ ಮುಂದೆ ಈಗ ಏನಾಗ್ತಿದೆ ಅಂತಂದ್ರೆ ಅವೆಲ್ಲ ಯಾವುದೇ ಟೀಚರ್ಸ್ಗಳು ಇಲ್ಲ. ಸೊ ಅದರ ಒಂದು ಮಾಹಿತಿಯನ್ನ ಸರ್ಕಾರಕ್ಕೆ ಕೇಳಿದೆ. ಶಾಲೆಯಲ್ಲಿ ಏನಾದ್ರು ಚಿತ್ರಕಲಾ ಶಿಕ್ಷಕರು ಏನಾದ್ರು ಇದ್ದಾರಾ, ವೃತ್ತಿಪರ ಶಿಕ್ಷಕರು ಏನಾದ್ರು ಇದ್ದಾರಾ, ಸಲಹಾ ಶಿಕ್ಷಕರು ಏನಾದ್ರು ಇದ್ದಾರಾ, PT ಟೀಚರ್ ಏನಾದ್ರು ಇದ್ದಾರಾ. ಸೊ ಇವೆಲ್ಲ ಒಂದು ಪ್ರಶ್ನೆಗಳನ್ನು ಕೇಳಿದಾಗ ಇಲ್ಲಿ ಯಾವುದೇ ರೀತಿಯಲ್ಲಿ ಆ ರೀತಿಯ ಹಳೆಕಾಲಿಕ ಶಿಕ್ಷಕರು ನೇಮಕ ಆಗಿಲ್ಲ. ಯಾಕಂದ್ರೆ ಈಗಾಗಲೇ ಇಲ್ಲಿರ್ತಕ್ಕಂಥ ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರಿಗೆ ಎಲ್ಲರಿಗೂ ಸರ್ಕಾರಿ ನೌಕರಿ ಆಗ್ತಾರೆ ಅನ್ನೋದು ಕಷ್ಟ, ಎಲ್ಲರಿಗೂ ಕೆಲಸ ಸಿಗಲ್ಲ. ಸೊ ಅವರ ಸ್ವಂತ ಒಂದು ಉದ್ಯೋಗವನ್ನ ಪಡೆಯೋಕ್ಕೋಸ್ಕರ ಏನ್ ಮಾಡ್ಕೊಳ್ಬೇಕು, ಅವ್ರ ಕಲಿಕೆಗೋಸ್ಕರ ಒಂದು ಕೌಶಲ್ಯ ಅಭಿವೃದ್ಧಿ ಶಿಕ್ಷಣವನ್ನ ನೀಡಬೇಕು ಅಂತ ಸರ್ಕಾರ ಆಲೋಚನೆ ಮಾಡ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ಶಿಕ್ಷಕರುಗಳ ಅವಶ್ಯಕತೆ ಇದೆ. ಸೊ ಅದು ಸಹ ನಾವು ಯಾವ